ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೆಳಿಗ್ಗೆ ತಿಂಡಿಗೋಸ್ಕರ ಅಥವಾ ರಾತ್ರಿ ಊಟಕ್ಕೋಸ್ಕರ 10 ವಿಭಿನ್ನ ರೀತಿಯ ರೆಸಿಪಿಗಳು. ಎಲ್ಲ ರೆಸಿಪಿಗಳು ತುಂಬಾ ಸುಲಭ. ಮೊದಲನೇ ರೆಸಿಪಿ ಸೂಪರ್ ಸಾಫ್ಟಾಗಿರೋ ದೋಸೆ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲನ್ನ ತೊಗೊಂಡಿದ್ದೀನಿ. 3/4 ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ 1ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ಅವಲಕ್ಕಿನ ತೊಳೆದ್ಮೇಲೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಡಬೇಕು. ಅದೇ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ರವೆ. ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಕಪ್ಪು ಒಂದೇ ಬಟ್ಲನ್ನ ಉಪಯೋಗ ಮಾಡಿದ್ರೆ ಸುಲಭ ಆಗುತ್ತೆ, ರೆಸಿಪಿ ಕರೆಕ್ಟಾಗಿ ಬರುತ್ತೆ. ಉಪಯೋಗ ಮಾಡಿರೋದು ಉಪ್ಪಿಟ್ಟು ರವೆ, ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಬನ್ಸಿ ರವೆ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು, ಗೋಧಿ ನುಚ್ಚು ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. 3/4 ಗ್ಲಾಸಷ್ಟು ಅಕ್ಕಿ ಹಿಟ್ಟು, 3/4 ಗ್ಲಾಸಷ್ಟು ಹುಳಿ ಮೊಸರು ಕಲಿಸ್ಕೋಬೇಕು ಚೆನ್ನಾಗಿ. ಸುಮಾರು 3/4 ಗ್ಲಾಸಷ್ಟು ನೀರು. ಕೈಯಲ್ಲೇ ಕಲಿಸ್ಕೋಬೋದು ಅಥವಾ ಸ್ಪೂನು ಸೌಟಿಂದ ಕೂಡ ಕಲಿಸ್ಕೋಬೋದು. ಯಾವುದೇ ಅಡುಗೆ ಇರಲಿ ಕೈನ ಜಾಸ್ತಿ ಉಪಯೋಗ ಮಾಡಿದ್ರೆ ಹೆಚ್ಚಿನ ರುಚಿಕರವಾಗಿರುತ್ತೆ. ಇದನ್ನು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಗಟ್ಟಿ ಬಂದಿದೆ. ಅವಲಕ್ಕಿ ಕೂಡ ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 50 ml ಅಷ್ಟು ನೀರು, 1/4 ಕಪ್ಪಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ತೀರೇನೆ ಜಾಸ್ತಿ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಮುಚ್ಚಳನ ಮುಚ್ಚಿ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ರುಬ್ಕೊಂಡ್ಮೇಲೆ ಸುಮಾರು 1 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಹಗುರ ಆಗುತ್ತೆ. ಇದಕ್ಕೆ ಇನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಅಥವಾ 1 ಸ್ಯಾಶೆ ಬರುತ್ತಲ್ಲ ಅದನ್ನು ಫುಲ್ ಹಾಕ್ಕೋಬೇಕಾಗುತ್ತೆ. ಇಷ್ಟ ಇಲ್ಲ ಅಂದರೆ ಹಾಕೋಬೇಡಿ, ಹಾಗೆ ಮಾಡಿ. ಈನೋ ಪೌಡರ್ನ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ದೋಸೆ ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವ. ದಪ್ಪಗೆ ಮಾಡಿಕೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ, ಸೆಟ್ ದೋಸೆ ಥರ ಬರುತ್ತೆ. ಎಣ್ಣೆ ಹಾಕೋಬೋದು, ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ತುಪ್ಪ ಹಾಕೋಬೋದು. ಮುಚ್ಚಿಟ್ರೆ ಒಳ್ಳೆಯದು. ನೋಡಿ, ಈಗ ಮೃದುವಾಗಿರೋ ದೋಸೆ ರೆಡಿಯಾಗಿದೆ. ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, 2 ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಎರಡನೇದು ರಾಗಿ ಹಿಟ್ಟಿನಿಂದ ಎರಡನೇ ರೆಸಿಪಿ. ಇದು ತುಂಬಾ ಆರೋಗ್ಯಕರ. ರಾಗಿ ಹಿಟ್ಟನ್ನ ಉಪಯೋಗ ಮಾಡಿ. 1ರಿಂದ 2 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ ಕ್ವಾಂಟಿಟಿ ಜಾಸ್ತಿ, ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆ. ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಬೇಕು. ಈಗ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಿದೆ. ಹಸಿರು ಮೆಣಸಿನ್ಕಾಯಿ 1, ಕರಿಬೇವಿನ ಸೊಪ್ಪು. ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ 1 ಗ್ಲಾಸಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ತೆಂಗಿನ ತುರಿ, ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ತೆಂಗಿನ ತುರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು. ನೀರನ್ನ ಕುದಿಸ್ಕೋಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ರಾಗಿ ಹಿಟ್ಟು 3/4 ಗ್ಲಾಸಷ್ಟು, 1 ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೀನಿ. ರಾಗಿ ಹಿಟ್ಟು ಹಾಕ್ಕೊಳ್ತಾನೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ರಾಗಿ ಹಿಟ್ಟನ್ನ ಹಾಕ್ಕೊಂಡ್ಮೇಲೆ, ಅಂದರೆ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನ ಹಾಕ್ಕೊಂಡ್ಮೇಲೆ 1ರಿಂದ 2 ನಿಮಿಷ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡ್ಬೇಕು. 1 ಗಂಟೆ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ಸ್ವಲ್ಪ ಮಟ್ಟಕ್ಕಷ್ಟೇ ಆದರೂ ತಣ್ಣಗಾಗಬೇಕು. ಈಗ ಉಕ್ಕರಿಸ್ಕೊಂಡಿರೋ ರಾಗಿ ಹಿಟ್ಟೆಲ್ಲ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ. ಇದನ್ನು ಸುಮಾರು 1ರಿಂದ 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಶೇಪ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ, ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೋಬೋದು. ಇದು ಮಂಗಳೂರು ರೆಸಿಪಿ, ಅಕ್ಕಿ ಪುಂಡಿ ಅಂತ ಮಾಡ್ತಾರಲ್ಲ, ಸೇಮ್ ರೆಸಿಪಿ. ನಾನು ಅಕ್ಕಿ ನುಚ್ಚಿಗೆ ಅಥವಾ ಇಡ್ಲಿ ರವೆಗೆ ಬದಲಾಗಿ ರಾಗಿ ಹಿಟ್ಟನ್ನು ಉಪಯೋಗ ಮಾಡಿದ್ದೀನಿ. ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು.
ಸುಮಾರು ಒಂದು 15-20 ನಿಮಿಷ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ರಾಗಿ ಹಿಟ್ಟು ಚೆನ್ನಾಗಿ ಬೆಂದರೆ ಒಳ್ಳೆಯದು, ಬೇಗ ಕೂಡ ಜೀರ್ಣ ಆಗುತ್ತೆ ಚೆನ್ನಾಗಿ ಬೆಂದರೆ. ಈಗ ರಾಗಿ ಹಿಟ್ಟಿನ ಪುಂಡಿ ರೆಡಿಯಾಗಿದೆ. ಮೂರನೇ ರೆಸಿಪಿ ಮೊಸರನ್ನ ಮತ್ತು ಆಲೂಗಡ್ಡೆ ಫ್ರೈ. ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನನ ಸ್ವಲ್ಪ ಮಟ್ಟಕ್ಕಷ್ಟು ಮ್ಯಾಶ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ನುಣ್ಣಗೆ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಸುಮಾರು ಒಂದು 1/4 ಲೀಟ್ರಷ್ಟು, 1/4 kg ಗಟ್ಟಿಯಾಗಿರೋ ಕಾಯಿಸ್ಕೊಂಡಿರೋ ಅಂಥ ಹಾಲು. ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತಿನ ನಂತರ ಗಟ್ಟಿ ಬರುತ್ತೆ. ಅನ್ನ ಮೊಸರನ್ನ ಅಥವಾ ಮಜ್ಜಿಗೆನ ಹೀರುತ್ತೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಕಲಿಸ್ಕೋಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇಷ್ಟ ಇದ್ದರೆ ಇದಕ್ಕೆ ಗೋಡಂಬಿ ಕೂಡ ಹಾಕೋಬೋದು. ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ತಂಪಾಗಿರೋ ಎಲ್ಲರ ಫೇವ್ರೆಟ್ ರೆಸಿಪಿ ಮೊಸರನ್ನ ರೆಡಿಯಾಗಿದೆ. ಮುಂದಿನ ರೆಸಿಪಿ ಬಾಣಲೆನ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಕೆಂಪಾಗಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ, ಸುಮಾರು ಒಂದು ಅರ್ಧ kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಕರಿಬೇವಿನ ಎಲೆಗಳು, ಅಚ್ಕಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಡ್ರೈ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಒಣ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಸುಮಾರು ಒಂದು 5-6 ನಿಮಿಷದಲ್ಲೇ ಚೆನ್ನಾಗಿ ಬೆಂದೋಗುತ್ತೆ. ಅಥವಾ ಮತ್ತಷ್ಟು ಬೇಗನೆ ಬೇಯಿಸ್ಕೊಳ್ಳೋಂಗಿದ್ರೆ ಆಲೂಗಡ್ಡೆನ ಮತ್ತಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಬೇಗನೆ ಬೆಂದೋಗುತ್ತೆ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಕೂಡ ತೊಗೊಂಡೋಗ್ಬೋದು. ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಮೊಸರನ್ನ ಕಲಿಸ್ಕೊಂಡ್ರೆ ಮಧ್ಯಾಹ್ನದವರೆಗೂ ಕರೆಕ್ಟಾಗಿರೋ ಟೆಕ್ಸ್ಚರಲ್ಲಿ ಬರುತ್ತೆ. 4ನೇ ರೆಸಿಪಿ ಅಕ್ಕಿ ಹುಸಳಿ ರೆಸಿಪಿ. ಲಂಚ್ ಬಾಕ್ಸ್ಗೆ ಇದು ಬೆಸ್ಟ್ ರೆಸಿಪಿ. ಬೆಳಗ್ಗೆ ತಿಂಡಿ, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1 ಗ್ಲಾಸಷ್ಟು ಅಕ್ಕಿ, ಅನ್ನ ಮಾಡಲಿಕ್ಕೆ ಉಪಯೋಗ ಮಾಡ್ತೀವಲ್ಲ ಅದೇ ಅಕ್ಕಿ. ನಾನು ಸಣ್ಣ ಅಕ್ಕಿ ಉಪಯೋಗ ಮಾಡಿದ್ದೀನಿ. ನೀವು ನೋಡಿ ನಿಮ್ಮ ಮನೇಲಿ ಯಾವ ಅಕ್ಕಿ ಇದೆ ಅದನ್ನೇ ಉಪಯೋಗ ಮಾಡಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಅಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 3-4 ನಿಮಿಷ, ಅದಕ್ಕಿಂತಲೂ ಜಾಸ್ತಿ ಬೇಡ. 3-4 ನಿಮಿಷ ಗ್ಯಾಸ್ ಸ್ಟವ್ನ ಸಣ್ಣೂರಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಅಕ್ಕಿನ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ಪ್ಲೇಟಲ್ಲೇ ತೆಗೆದಿಡ್ತಾ ಇದ್ದೀನಿ. ಮತ್ತೊಮ್ಮೆ ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ. 2-3 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು. ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆಬೇಳೆ ಎರಡೂ ದೊಡ್ಡ ಚಮಚದಲ್ಲಿ ತಲಾ 1 ಚಮಚದಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಬೇಕು. ಕಟ್ ಮಾಡಿಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು. ಈರುಳ್ಳಿನ ತೀರನೇ ಜಾಸ್ತಿ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸುಮಾರು 1-2 ನಿಮಿಷ ಆದಮೇಲೆ ಇದು ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋ ನೀರು, ಹುಣಸೆಹಣ್ಣು ಕಿವುಚಿಟ್ಕೊಂಡಿರೋ ನೀರು, ಸುಮಾರು 3/4 ಗ್ಲಾಸಷ್ಟು ನೀರು. 1:2 ಪ್ರಪೋರ್ಷನ್. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು. ನಾನು 3/4 ಗ್ಲಾಸಷ್ಟು ಅಕ್ಕಿ ಉಪಯೋಗ ಮಾಡಿದ್ದೆ. ಹುಣಸೆ ರಸ 3/4 ಗ್ಲಾಸು ನೀರನ್ನ ಉಪಯೋಗ ಮಾಡಿದ್ದೀನಿ. ಸಿಂಪಲಾಗಿ ಅಂದರೆ 1 ಗ್ಲಾಸ್ ಅಕ್ಕಿ 2 ಗ್ಲಾಸಷ್ಟು ನೀರು, ಈ ಅಳತೆ ಇಟ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹೋಮ್ ಮೇಡ್ ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು. ಬೇಕಿದ್ರೆ ಅರಿಶಿನ ಕೂಡ ಸ್ವಲ್ಪ ಹಾಕೋಬೋದು. ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದು ಖಾರ ಜಾಸ್ತಿ ಇರಲ್ಲ, ಇದನ್ನು ಹಾಕ್ಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಬೆಲ್ಲ ಸ್ವಲ್ಪ ಕುದಿಸ್ಕೋಬೇಕು ಚೆನ್ನಾಗಿ. ಈಗ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿನ ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೆಸಿಪಿನ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿಕೊಂಡ್ರೆ ತೀರನೇ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಕೆಲಸಗಳು ಇರಲ್ಲ, ಕಡಿಮೆ ಆಗೋಗುತ್ತೆ ಕೆಲಸ. ನೀರು ಚೆನ್ನಾಗಿ ಕುದಿಯೋವಾಗ ಅಕ್ಕಿನ ಸೇರಿಸ್ಕೊಂಡಿರೋದ್ರಿಂದ ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ.
ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 6-7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅಕ್ಕಿ ಉಸುಳಿ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ಉದುರಾಗಿ ಸ್ವಲ್ಪ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗಿದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಅವಶ್ಯಕತೆ ಏನಿಲ್ಲ. ಇದನ್ನು ಇದೇ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೋದು. ಮುಂದಿನ ರೆಸಿಪಿ ಇದು ತುಂಬಾ ರುಚಿಕರ. ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಇದಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಗೆ ಬದಲಾಗಿ ಕ್ಯಾಬೇಜ್ನ ಉಪಯೋಗ ಮಾಡ್ಬೋದು, ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಅಚ್ಚಕಾರದ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟ ಇದ್ದರೆ ಇದಕ್ಕೆ ಪನ್ನೀರ್ನ ತುರಿದು ಉಪಯೋಗ ಮಾಡ್ಬೋದು, ಚೀಸ್ ಕೂಡ ಹಾಕ್ಕೋಬೋದು. ಚೀಸ್ನ ತುರಿದು ಕೂಡ ಉಪಯೋಗ ಮಾಡ್ಬೋದು, ಅಥವಾ ಇದ್ರ ಜೊತೆಗೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು. ಈರುಳ್ಳಿಗೆ ಉಪ್ಪಾಕಿ ಕಲಿಸ್ತಾನೆ ಇಮ್ಮಿಡಿಯೇಟಾಗಿ ತಕ್ಷಣವೇ ಮಾಡ್ಕೊಂಬಿಡ್ಬೇಕು ಈ ರೆಸಿಪಿನ. ಇಲ್ಲಾಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ, ರೆಸಿಪಿ ಕೆಟ್ಟೋಗುತ್ತೆ. ಚಪಾತಿನ ಲಟ್ಟಿಸ್ಕೋಬೇಕು. ಮಾಡಿಟ್ಕೊಂಡಿರೋ ಸ್ಟಫಿಂಗು 2-3 ಟೇಬಲ್ ಸ್ಪೂನಷ್ಟು ಸ್ಟಫಿಂಗ್ ಇಟ್ಕೊಂಡ್ಮೇಲೆ ಎಲ್ಲ ಕಡೆಯಿಂದ ಎಲ್ಲ ಬದಿಯಿಂದ ಕ್ಲೀನಾಗಿ ಕವರ್ ಮಾಡಬೇಕು. ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡ್ಬೋದು, ಅಥವಾ ನಿಮ್ಗೆ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ಕೂಡ ಮಾಡ್ಬೋದು. ಹಗುರವಾಗಿ ಲಟ್ಟಿಸ್ಕೋಬೇಕು. ಕಿತ್ತೋದ್ರೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದ್ರ ಮೇಲೆ ಒಣ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡ್ರೆ ನೀರಿನ ಅಂಶ ಇರುತ್ತಲ್ಲ ಆ ಕವರ್ ಆಗೋಗುತ್ತೆ. ಕಿತ್ತೋದ್ರೆ ಏನಾದರೂ ಅದ್ರ ಮೇಲೆ ಒಣ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಕವರ್ ಆಗೋಗುತ್ತೆ. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ, ಹೆಂಚು ಚೆನ್ನಾಗಿ ಕಾದಿದೆ. ಇನ್ನೊಂದು ಮೆಥಡ್ ಕೂಡ ಇದೆ. ಈರುಳ್ಳಿಗೆ ಉಪ್ಪಾಕಿ ಒಂದು 5 ನಿಮಿಷ ಬಿಟ್ಟ ಮೇಲೆ ನೀರಿನ ಅಂಶ ಎಲ್ಲ ಚೆನ್ನಾಗಿ ತೆಗೆದು ಆಮೇಲೆ ಕೂಡ ಈ ಮಸಾಲೆಗಳನ್ನೆಲ್ಲ ಸೇರಿಸ್ಕೋಬೋದು. ಎರಡೂ ಬದಿಯಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೈ ಮಾಡಿ ನೀರಲ್ಲಿ ಕಲಸಿದ್ರೆ ಆಯಿತು, ರೆಸಿಪಿ ರೆಡಿಯಾಗೋಗುತ್ತೆ. ಇದನ್ನು ಕೂಡ ಟ್ರೈ ಮಾಡಿ, ರುಚಿಕರ, ಆರೋಗ್ಯಕರ ಕೂಡ. ದೊಡ್ಡದಾಗಿರೋದು ಬಟ್ಲನ್ನು ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಗೋಧಿ ಹಿಟ್ಟು, ಅಥವಾ ಸುಮಾರು ಒಂದು 250 ಗ್ರಾಮ್ಸಷ್ಟು. ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಪ್ರೋಟೀನ್ ರಿಚ್, ಅದಕ್ಕೋಸ್ಕರವಾಗಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದ್ರ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನೆಲ್ಲ ಹಾಕ್ಕೋಬೋದು. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ನುಗ್ಗೆ ಸೊಪ್ಪು ಇವನ್ನೆಲ್ಲ ಹಾಕ್ಕೋಬೋದು. ಟೊಮೆಟೊ, ಹಸಿರು ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಮುಸ್ಕಿನ ಜೋಳ ಹಾಕ್ಕೋಬೋದು. ಎಷ್ಟೊಂದು ಆಪ್ಷನ್ ಇದೆ ನೋಡಿ. 2 ಟೇಬಲ್ ಸ್ಪೂನಷ್ಟು ಮೊಸರು, ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಬೋಂಡ ಮಾಡಲಿಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ, ಕೈಯಿಂದ ಎತ್ತಿ ಬೋಂಡ ಬಿಡೋ ಥರ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇಮ್ಮಿಡಿಯೇಟಾಗಿ ತಕ್ಷಣವೇ ಮಾಡ್ಕೋಬೋದು. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. 1 ಸೌಟಷ್ಟು ಹಿಟ್ಟು ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಸುಲಭವಾಗಿ ಮಾಡ್ಕೋಬೋದು ಅಂತ. ಸೌಟಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬೋದು, ಹರಡ್ಕೋಬೋದು. ಎಣ್ಣೆ ಆಪ್ಷನಲ್ ಹಾಕ್ಕೋಬೇಕಂತ ಏನಿಲ್ಲ. ಇಷ್ಟ ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಕೂಡ ಮಾಡ್ಕೋಬೋದು. ಇದು ಹೆಂಚಿಗೆ ಅಂಟ್ಕೊಳ್ಳಲ್ಲ. 2 ಕಡೆ ಬೇಯಿಸ್ಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಬೇಯಿಸ್ಕೊಂಡ್ರೆ ಒಳಗಡೆ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿರುತ್ತೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಕೂಡ ಬರುತ್ತೆ. ಮುಂದಿನ ರೆಸಿಪಿ ಗರ್ಗರಿಯಾಗಿರೋ ಅಂಥ ಪೊಡ್ಡಿನ ರೆಸಿಪಿ. ಸ್ಟೆಪ್ಪಲ್ಲೇ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋ ಹೆಸರುಬೇಳೆ 1/4 kg 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹೆಸರುಬೇಳೆ ಶರೀರಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆ ಮನೆಗಿಲ್ಲ ಅಂದರೆ ಇದಕ್ಕೆ ಬದಲಾಗಿ ತೊಗರಿಬೇಳೆ ಅಥವಾ ಯಾವ ಬೇಳೆ ಇದೆ ಅದನ್ನು ಉಪಯೋಗ ಮಾಡ್ಬೋದು. ಹೆಸರುಬೇಳೆ ಬೇಗ ನೆಂದೋಗುತ್ತೆ, ಅದಕ್ಕೋಸ್ಕರವಾಗಿ 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಎಕ್ಸ್ಟ್ರಾ ನೀರು ಹಾಕಿ ನೆನೆ ಹಾಕಿದರೆ ಸಂಪೂರ್ಣವಾಗಿ ನೀರನ್ನ ತೆಗೆದುಬಿಡಬೇಕು. ಹಸಿರು ಮೆಣಸಿನ್ಕಾಯಿ, ಹಸಿ ಶುಂಠಿ, ಇದು ಮುಸ್ಕಿನ ಜೋಳ, 2 ಮುಸ್ಕಿನ ಜೋಳನ ಉಪಯೋಗ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೀರನ್ನ ಹಾಕ್ಕೊಳ್ಳದೆ ರುಬ್ಕೋಬೇಕು. ಹೆಸರುಬೇಳೆ ನೆನೆ ಹಾಕಿರ್ತೀವಿ, ಅದರಲ್ಲಿ ಸಾಕಷ್ಟು ತೇವಾಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಅದರ ಮೇಲೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ, ನುಣ್ಣಗೆ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು, ಸಬ್ಸಿಗೆ ಸೊಪ್ಪು 1 ಹಿಡಿಯಷ್ಟು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ತೆಂಗಿನ ತುರಿ ಮನೇಲಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಕಾಯಿ ಚೂರುಗಳನ್ನ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು. ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಈ ಎಲ್ಲ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಪುಡ್ಡು ಹೆಂಚನ್ನ ಮೊದಲೇ ಕಾಯಿಗೆ ಇಟ್ಕೊಂಡಿದ್ದೆ. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ನನ್ನ ಕೈಯಲ್ಲಿ ಎತ್ತಿ ಬಿಡ್ತಾಯಿದ್ದೀನಿ. ಬೋಂಡ ಎಲ್ಲ ಹಾಕ್ತೀವಲ್ಲ ಆ ರೀತಿ. ಸ್ಪೂನಲ್ಲಿ ಕೂಡ ಹಾಕೋಬೋದು. ಮುಚ್ಚಿಡಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಹಂಚ್ಗೇನೋ ಪೊಡ್ಡು ಹೆಂಚ್ಗೇನೋ ಅಂಟ್ಕೊಳ್ಳಲ್ಲ. ಇದು ಪೊಡ್ಡು ಹೆಂಚ್ಗೇನೋ ಅಂಟ್ಕೊಳ್ಳಲ್ಲ. ಹೆಸರುಬೇಳೆ ಎಲ್ಲ ಉಪಯೋಗ ಮಾಡಿದ್ದೀವಿ, ಅದಕ್ಕೋಸ್ಕರ 2 ಕಡೆನೂ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ನೆಕ್ಸ್ಟ್ ರೆಸಿಪಿ ಗೋಧಿ ಹಿಟ್ಟನ್ನು ಉಪಯೋಗ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತೊಗೊಂಡಿದ್ದೀನಿ. ಹಿಟ್ಟನ್ನ ಕಲಿಸ್ಕೋಬೇಕು. ಅದಕ್ಕೋಸ್ಕರವಾಗಿ ಗೋಧಿ ಹಿಟ್ಟು 1/4 kg ಅಥವಾ 1 ಗ್ಲಾಸಷ್ಟು, ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಅಥವಾ ಬೇಸನ್, ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು. ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಅಕ್ಕಿ ಹಿಟ್ಟು ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ರಾಗಿ ಹಿಟ್ಟನ್ನು ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕು. ಕಲಿಸ್ಕೊಂಡ್ಮೇಲೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸೋರೆಕಾಯಿ. ಡೈರೆಕ್ಟಾಗಿ ಹಿಟ್ಟಲ್ಲೇ ತುರ್ಕೊಳ್ತಾ ಇದ್ದೀನಿ. ಸೋರೆಕಾಯಿನ ತುರಿದಿಟ್ಕೊಂಡ್ರೆ ಬಣ್ಣ ಚೇಂಜ್ ಆಗುತ್ತೆ, ಕಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ಸೋರೆಕಾಯಿ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಹೀರೆಕಾಯಿ, ಬೂದುಗುಂಬಳಕಾಯಿ, ಸೌತೆಕಾಯಿ ಇವನ್ನೆಲ್ಲ ಉಪಯೋಗ ಮಾಡ್ಬೋದು. ಸೋರೆಕಾಯಿನ ತುರಿದಿದ್ದಾಗಿದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣಾಗಿರೋ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಕಾಯಿ ತುರಿ ಅರ್ಧ ಬಟ್ಲಷ್ಟು. ಇದನ್ನೆಲ್ಲ ಬಿಟ್ಟು ಮತ್ತೆ ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿನ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಹಸಿ ಬಟಾಣಿ ಹಾಕ್ಕೋಬೋದು, ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು. ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಒಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ರೊಟ್ಟಿ ಥರ ಕೂಡ ತಟ್ಕೋಬೋದು ಅಥವಾ ದೋಸೆ ಥರ ಕೂಡ ಮಾಡ್ಕೋಬೋದು. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಕೈಯಲ್ಲೇ ಕಲಿಸ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಇದನ್ನು ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ತಕ್ಷಣವೇ ಮಾಡ್ಕೋಬೋದು. ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. 1 ಸೌಟಷ್ಟು ಹಿಟ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೋಬೋದು ಅಥವಾ ಸೌಟನ್ನು ಕೂಡ ಉಪಯೋಗ ಮಾಡ್ಬೋದು. ಎಣ್ಣೆ ಅಥವಾ ತುಪ್ಪ ಅಥವಾ ಏನೂ ಹಾಕ್ಕೊಳ್ದೆ ಕೂಡ ಹಾಗೆ ಮಾಡ್ಕೋಬೋದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈ ರೆಸಿಪಿ ಕೂಡ ಅತ್ಯಂತ ಸುಲಭ, ಆರೋಗ್ಯಕರ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಅಂಥ ಹೆಸರುಬೇಳೆ 1/4 kg 250 ಗ್ರಾಮ್ಸಷ್ಟು 1 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹೆಸರು ಬೇಳೆಗೆ ಬದಲಾಗಿ ನಿಮ್ಮ ಮನೇಲಿ ಯಾವ ಬೇಳೆ ಇದೆ ಅದನ್ನು ಉಪಯೋಗ ಮಾಡ್ಬೋದು. ಉದ್ದಿನ ಬೇಳೆ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಇದು ಮುಸ್ಕಿನ ಜೋಳ, 2 ಮುಸ್ಕಿನ ಜೋಳನ ಉಪಯೋಗ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೊಂದು ಮುಖ್ಯವಾಗಿರೋ ಅಂಶ ಏನಂದರೆ ಹೆಸರು ಬೇಳೆನ ನೆನೆ ಹಾಕಲಿಕ್ಕೆ ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಮುಚ್ಚಳನ ಮುಚ್ಚಿ ರುಬ್ಕೋಬೇಕು. ಹೆಸರು ಬೇಳೆ ನೆನೆ ಹಾಕಿರ್ತೀವಿ, ಅದರಲ್ಲಿ ತೇವಾಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಅದಕ್ಕಿಂತಲೂ ಮೇಲ್ಗಡೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಇದಕ್ಕಿಂತಲೂ ತೆಳುವಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ.
ನೀರನ್ನ ಹಾಕ್ಕೊಳ್ಳಿಲ್ಲ ಅಂದರೂ ಇಷ್ಟು ತೇವಾಂಶ ಇತ್ತು ನೋಡಿ. ಇದ್ರ ಮೇಲೆ ನೀರನ್ನ ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಮಾಡ್ತಾಯಿರೋ ರೆಸಿಪಿಗೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತುರಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕಲಿಸ್ಕೋಬೇಕು ಚೆನ್ನಾಗಿ. ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಇದರ ಜೊತೆಗೆ ಪಾಲಕ್ ಸೊಪ್ಪು ಇವನ್ನೆಲ್ಲ ಹಾಕ್ಕೋಬೋದು. ನೋಡಿ, ಕೈಯಿಂದ ಈ ರೀತಿಯಾಗಿ ಎತ್ತಬೇಕು. ಈ ರೀತಿಯಾಗಿರೋ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಿಟ್ಟು ರೆಡಿಯಾಗಿದೆ. ನೆನೆ ಹಾಕೋ ಅವಶ್ಯಕತೆ ಇಲ್ಲ, ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆನ ಸವರಿದ್ರೆ ಒಳ್ಳೆಯದು. 1 ಸೌಟಷ್ಟು ಹಿಟ್ಟು ಈ ರೀತಿಯಾಗಿ ಮಡಚಬೇಕು. ಇದನ್ನು ಕುಕ್ಕರಲ್ಲಿಟ್ಟು ಸ್ಟೀಮ್ ಮಾಡ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ 1-2 ನಿಮಿಷ ಹಾಗೆ ಬಿಡಿ, ಕರೆಕ್ಟಾಗಿ ಸೆಟ್ ಆಗಲಿ. ಕೊನೆ ರೆಸಿಪಿ ಎಲ್ಲರ ಫೇವ್ರೇಟು ಮಸಾಲ ಚಿತ್ರಾನ್ನದ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ಕಾಯಿ ತುರಿ ಮತ್ತು ಹಸಿ ಶುಂಠಿ. ಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ತುರಿದು ಉಪಯೋಗ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಡೋ ಉಪಯೋಗ ಮಾಡ್ಬೋದು. ಸಣ್ಣ ತುಂಡು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಇದು ಕಟ್ ಮಾಡಿ ಇಟ್ಕೊಂಡಿರೋ 2 ಸಣ್ಣ ಎಳೆದಾಗಿರೋ ಸೌತೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಟೇಸ್ಟ್ ಮಾಡಿ ನೋಡಿ, ರುಚಿನ ಟೇಸ್ಟ್ ಮಾಡಿ ನೋಡಿ. ಒಂದೊಂದು ಸಲ ಸೌತೆಕಾಯಿ ಕಹಿ ಬರೋ ಚಾನ್ಸಸ್ ಇರುತ್ತೆ. ಸೌತೆಕಾಯಿ ಎಳೆದಿದ್ರೆ ಬೀಜ ತೆಗೆಯೋ ಅವಶ್ಯಕತೆ ಏನಿಲ್ಲ, ಸಿಪ್ಪೆ ತೆಗೆದ್ರೆ ಸಾಕಾಗುತ್ತೆ. ಈಗ ನೀರನ್ನ ಹಾಕ್ಕೊಳ್ದೆ ರುಬ್ಕೋಬೇಕು. ಸೌತೆಕಾಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ರುಬ್ಕೊಂಡಿದ್ದಾಗಿದೆ. 2-3 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಉದ್ದಿನಬೇಳೆ, ಕಡಲೆ ಬೀಜದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ತಲಾ 1 ಟೇಬಲ್ ಸ್ಪೂನಷ್ಟು. ಈಗ ಈ 3 ಪದಾರ್ಥಗಳು ಕೆಂಪಾಗೋವರೆಗೂ ಹುರ್ಕೋಬೇಕು. ಹೈ ಫ್ಲೇಮ್ ಬೇಡ, ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಹುರ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಏನಾದರೂ ಸೀದೋದ್ರೆ ಟೇಸ್ಟ್ ಕೆಟ್ಟೋಗುತ್ತೆ, ಚೆನ್ನಾಗಿರಲ್ಲ. ಈಗ ಕಡಲೆ ಬೀಜ, ಉದ್ದಿನಬೇಳೆ, ಕಡಲೆಬೇಳೆನ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದಿದ್ದಾಗಿದೆ. ರುಬ್ಬಿಟ್ಕೊಂಡಿದ್ನಲ್ಲ ಅದು. ಇದನ್ನು ಹಾಕ್ಕೊಂಡ್ಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಕೊನೆಯಲ್ಲಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು 5 ನಿಮಿಷ ಆದಮೇಲೆ ನೀರಿನ ಅಂಶ ಎಲ್ಲ ಸ್ವಲ್ಪ ಮಟ್ಟಕ್ಕಷ್ಟು ಕಡಿಮೆ ಆಗಿದೆ. ರುಬ್ಕೊಂಡಿರೋ ಮಸಾಲೆಯಲ್ಲಿರೋ ಹಸಿ ವಾಸನೆ ಕೂಡ ಹೋಗಿದೆ, ಬೆಂದಿದೆ ಕೂಡ. ಮೊದಲೇ ಮಾಡಿ ಇಟ್ಕೊಂಡಿರೋ ಅನ್ನ ಚೆನ್ನಾಗಿ ಕಲಿಸ್ಕೋಬೇಕು, ಹಗುರವಾಗಿ ಕಲಿಸ್ಕೋಬೇಕು. ಈ ಚಿತ್ರಾನ್ನದ ರೆಸಿಪಿಯಲ್ಲಿ ಹುಳಿನ ಉಪಯೋಗ ಮಾಡ್ತಾಯಿಲ್ಲ ನಾನು. ನಿಮಗಿಷ್ಟ ಇದ್ದರೆ ನಿಂಬೆಹಣ್ಣು ಹಾಕ್ಕೋಬೋದು. ಇದಾಗಿದೆ. ಇವಾಗ ರುಚಿಕರವಾಗಿರೋಂಥ ಸೌತೆಕಾಯಿ ಮಸಾಲ ಚಿತ್ರಾನ್ನ ರೆಡಿಯಾಗಿದೆ. ತಿಂದ ಮೇಲೆ ವಾಯ್ಸವ್ರನ್ನ ಕೊಟ್ಟಿರೋದು ಸಖತ್ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.